ಗೌರಿ ಒಂದ್ ನಿಮಿಷ. ನನ್ ಮಾತ್ ಕೇಳಿ ಶಂಕರ್ ಅವ್ರೆ, ನಡೀರಿ ಹೋಗೋಣ. ಅದ್ ಹೇಗಾಗತ್ತೆ? ನನ್ನ ದಾಟ್ಕೊಂಡು ಹೇಗ್ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಅವ್ರ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಅವ್ರ ಹಂಗೆ ಯಾವಾಗ್ಲೂ ಜೋಕ್ ಮಾಡ್ತಾ ಇರ್ತಾರೆ. ನಡೀರಿ ಬ್ರದರ್, ನೀವು ನಿಮ್ ಗಾಡಿಲಿ ಬನ್ನಿ, ನಾನ್ ಕಾರಲ್ಲಿ ಹೋಗಿರ್ತೀನಿ. ಸರಿ ಬ್ರದರ್. ನಡೀವಾ. ಯಾಕಮ್ಮ ಬೇಜಾರಲ್ಲಿದ್ಯಾ? ಬೇಜಾರೇನು ಇಲ್ಲ ಕಂದ, ನಾನ್ ಖುಷಿಯಾಗಿ ಇದ್ದೀನಿ. ಎಂತದು ಇಲ್ಲ. ಖುಷಿಯಾಗಿದ್ರೆ ನಿನ್ ಫೇಸ್ ಅಲ್ಲಿ ಸ್ಮೈಲ್ ಇರ್ಬೇಕು ತಾನೆ. ಅದೇ ನಿನ್ ಫೇಸ್ ಅಲ್ಲಿ ಸ್ಮೈಲೇ ಇಲ್ಲ. ಎಲ್ಲಿ ಒಂದ್ಸಲ ಸ್ಮೈಲ್ ಮಾಡು. ವೆರಿ ಗುಡ್. ಈಗ ಸ್ಮೈಲ್ ಮಾಡ್ತಾ ಇರ್ಬೇಕು. ನಾನ್ ಏನೋ ಅನ್ಕೊಂಡ್ರೆ ಇಲ್ಲಿ ಏನೋ ಆಗ್ತಿದ್ಯಲ್ಲ. ಔಟ್ ಆಫ್ ಸ್ಟೇಟಿಗೆ ಬಂದಿದ್ದಾರೆ, ಟ್ರ್ಯಾಕ್ ಮಾಡೋದ್ ಕಷ್ಟ ಅಂತ ಅನ್ಕೊಂಡೆ. ನೋಡಿದ್ರೆ ಇವ್ರು ಪೊಲೀಸ್ ಕಣ್ಗಾವಲಲ್ಲೇ ಇದ್ದಾರೆ. ನಾನು ಏನ್ ಮಾಡ್ಲಿ? ಹರಿ ಏನಾದ್ರು ಇವ್ರನ್ನ ಅರೆಸ್ಟ್ ಮಾಡ್ಬಿಟ್ರೆ? ದೇವ್ರೆ, ಗಾಡಿ ತಿರುಗಿಸಿ. ಯಾಕೆ ಗಾಡಿ ತಿರುಗಿಸ್ತಾ ಇದ್ಯಾ? ಹೇಳ್ತೀನಿ ಶಂಕರ್ ಅವ್ರೆ, ಡ್ರೈವರ್ ನೀವು ಮೊದ್ಲು ಗಾಡಿ ತಿರುಗಿಸಿ. ಓಹೋ, ಏನ್ ಬ್ರದರ್ ನೀವು ನಮ್ಗಿಂತ ಫಾಸ್ಟ್ ಆಗಿದ್ದೀರಲ್ಲ. ಆಗ್ಲೇ ಬಂದ್ ಲಾಡ್ಜ್ ಮುಂದೆ ನಿಂತು ಬಿಟ್ಟಿದ್ದೀರಾ. ಹೌದಲ್ವಾ ಬ್ರದರ್? ಕಾಯೋರು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆನೆ ಇರ್ಬೇಕಲ್ವಾ? ಏನು ನೀವು ನಮಗೋಸ್ಕರ ಕಾಯ್ತಾ ಇದ್ದೀರಾ? ಹ್ಞೂ, ಮತ್ತೆ ನಿಮಗಿಂತ ಮುಂಚೆ ಬಂದ್ಮೇಲೆ ಕಾಯ್ಲೇಬೇಕಲ್ವಾ? ಅದಿರ್ಲಿ, ನೀವು ಸಡನ್ ಆಗಿ ರೂಟ್ ಯಾಕೆ ಚೇಂಜ್ ಮಾಡಿದ್ರಿ ಅಂತ. ನನ್ನ ಬಿಟ್ಟು ಹೊರಟೋದ್ರೆ ನಾನ್ ಬಿಟ್ಬಿಡ್ನಾ? ನೋವೇ. ನಾನೊಂಥರ ಹದ್ದಿನ ಕಣ್ಣಿದ್ದಾಗೆ. ನನ್ನನ್ನ ತಪ್ಪಿಸ್ಕೊಂಡು ನೀವ್ ಹೋಗಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಎಂತ ಮಾತು ಅಂತ ಹೇಳ್ತೀರಾ? ನಿಮ್ಮಂತ ಒಳ್ಳೆ ಮನ್ಸನ್ ಕಣ್ ತಪ್ಸ್ ಹೋಗಕ್ಕಾಯ್ತದ? ಅಲ್ವಾ ಮತ್ತೆ? ಆದ್ರೂ ರೂಟ್ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಹೇಳಲೇ ಇಲ್ಲ. ಇಟ್ಸ್ ಓಕೆ, ಹೇಗಿದ್ರು ನಾವೆಲ್ಲ ಒಟ್ಟಿಗೆ ಸೇರಿದೀವಿ. ಲಂಚ್ ಟೈಮ್ ಬೇರೆ ಆಯ್ತು, ಊಟ ಮಾಡೋಣ. ಅಯ್ಯೋ, ಅದಕ್ಕೇನಂತೆ, ಖಂಡಿತ ಮಾಡುವ. ಎದುರುಗಡೆ ರೆಸ್ಟೋರೆಂಟ್ ಇದೆ, ಬನ್ನಿ. ಏನ್ ಗಂಗವ್ವ, ಸಂಕ್ರನ್ ವಿಷಯ ಇಲ್ಲಿವರೆಗೂ ಬಂತು? ಅವನಿನ್ನೂ ಸಿಕ್ಕಾಕೊಂಡಿಲ್ಲ. ಡಿಪಾರ್ಟ್ಮೆಂಟ್ಗೆ ಅವನ ಬಗ್ಗೆ ಯಾವ ಇನ್ಫಾರ್ಮೇಶನ್ ಸಿಗ್ಲಿಲ್ವಂತೆ. ಈ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಸ್ಲೋ ಇದಾರೆ. ನಾನೇನಾದ್ರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ಈಗಾಗ್ಲೇ ಅವನ್ನ ಹಿಡ್ದು ಒದ್ದು ಒಳಗಾಗ್ತಿದ್ದೆ. ಏನ್ ಮಾಡ್ಲಿ, ನಾನ್ ಪೊಲೀಸ್ ಆಗ್ಲಿಲ್ಲ, ಲಾಯರ್ ಆದೆ. ಇದ್ಯಾಕೆ ಇಷ್ಟು ಬೇಜಾರ್ ಮಾಡ್ಕಂತೀಯ ಗಂಗವ್ವ? ಏನೇ ಆದ್ರೂ ಸಂಕ್ರ ಜೈಲ್ಗೆ ಹೋಗೋದಂತೂ ದಿಟ. ನೀನ್ ಯಾಕೆ ಟೆನ್ಷನ್ ಮಾಡ್ಕಂತೀಯ? ಆರಾಮಾಗಿರು. ಏನ್ ಆರಾಮೋ ಏನೋ, ಅವ್ರಗಳ ಅಂತ್ಯ ಆಗೋವರ್ಗೂ ನನ್ಗೆ ಯಾವ ಆರಾಮೋ ಇಲ್ಲ. ಆರಾಮಾಗಿರಕ್ಕೆ ಆ ಗೌರಿ ಎಲ್ ಬಿಟ್ಟಾಳು? ಅವಳು ನಮಗ್ ಕ್ವಾಟ್ಲೆ ಕೊಡಕ್ಕೆ ಅಂತಾನೆ ಹುಟ್ಟವಳೆ. ಆ ಸಂಕ್ರಂಗೆ ಲೇಡಿ ಬಾಡಿ ಗಾರ್ಡ್ ಆಗ್ಬಿಟ್ಟವಳೆ. ಏಯ್, ಅದೇನ್ಲ ಮಾತಾಡ್, ಅದೇನು ಅಂತ ನೆಟ್ಟಗ್ ಬೋಗಳು. ಇನ್ನೇನಾಗಬೇಕು ಅಪ್ಪಯ್ಯ, ಆ ಗೌರಿ ಅವಳ ಮಗಳನ್ನ ಕರ್ಕೊಂಡು ಅವಳ ಗಂಡನ್ ದಾರಿ ಹುಡ್ಕೊಂಡ್ ಹೊಂಟವಳಂತೆ. ವಾಟ್? ಗೌರಿ ಶಂಕರನ್ ನೋಡ್ಕೊಂಡು ಹೋಗಿದ್ದಾಳ? ಅವಳು ಯಾಕೆ ಅಲ್ಲಿ ಹೋಗಿದ್ದಾಳೆ? ಮೇಡಮ್ ಅವ್ರೆ, ನೀವು ದೊಡ್ಡ ಮನ್ಸ್ ಮಾಡ್ಬಿಟ್ಟು ಹಸಿ ಕಾಸು ಕೊಟ್ಬಿಟ್ರೆ ಬಸ್ನಾಗೆ ಟಿಕೆಟ್ ಹಾಕೊಂಡು ಹೋಗ್ಬಿಟ್ಟು ನನ್ ಗೌರಿ ತವೇನೆ ಕೇಳ್ಕೊಂಡು ಬಂದ್ಬಿಟ್ಟೆನು. ಏಯ್, ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಿಂದೇನ್ಲ ಅದು ಕಾಮಿಡಿ? ಸುಮ್ಕೆ ಇರು. ಇದೇನಪ್ಪ ಹಿಂಗಂತ್ಯ? ಹೊಸಿ ಕಾಮಿಡಿನೂ ಮಾಡ್ಬಾರ್ದೆ? ಆಯ್ತು ಬಿಡು, ಮಾಡಕ್ಕಿಲ್ಲ. ನನ್ಗೆ ಯಾಕೋ ಗೌರಿ ಶಂಕರನ್ನ ಸೇವ್ ಮಾಡೋದಕ್ ಹೋಗಿದ್ದಾಳೆ ಅನ್ಸ್ತಿದೆ. ಅಷ್ಟಿಲ್ದೆ ಅಷ್ಟು ದೂರ ಹೋಗೋಳಲ್ಲ ಅವಳು. ಅದೇಂಗ್ ಹೇಳ್ತೀಯ ಗಂಗವ್ವ? ಆ ಗೌರಿ ಹೋಗಿರೋದು ಸಂಕ್ರನ್ನ ಅರೆಸ್ಟ್ ಮಾಡಕ್ಕೆ ಇರ್ಬೋದಲ್ವೇ? ಇಲ್ಲ, ಹಾಗಾಗಿರೋಕ್ ಚಾನ್ಸೇ ಇಲ್ಲ. ಹಾಗೇನಾದ್ರು ಇದ್ದಿದ್ರೆ ಅವಳ ಜೊತೆ ಅವಳ ಮಗಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮೇಡಮ್ ಅವ್ರೆ, ಹಿಂಗೂ ಆಗಿರ್ಬೋದಲ್ವೇ? ಹೇಗೆ ಅಂದ್ರೆ ಈಗ ನಾಯಿಗೆ ಮೂಳೆ ಹಾಕ್ಬಿಟ್ಟು ನಾಯಿನ ಹಿಡ್ಕೊಂಡ್ ಹೊಂಟೋಯ್ತಾರಲ್ಲ, ಹಂಗೆ. ಅಂದ್ರೆ ಯಾಕೆ ಈ ಗೌರಿ ಅವಳ ಮಗಳು ಭೂವಿನ ಬಿಟ್ಬಿಟ್ಟು ಹತ್ರವಾಗಿ ಹಿಡ್ಕೊಂಡು ಈ ಸಂಕ್ರನ್ನ ಹಿಡಿಯಕ್ ಹೋಗಿರ್ಬಾರ್ದು ಅಂತವಾ? ಹೆಂಗೆ? ನೆವರ್. ಡ್ಯೂಟಿಗೋಸ್ಕರ ಮಗಳನ್ನ ಯೂಸ್ ಮಾಡ್ಕೊಳ್ಳೋ ಚೀಪ್ ಟ್ರಿಕ್ಸ್ ನ ಅವಳು ಯೂಸ್ ಮಾಡಲ್ಲ. ಗಂಡನ್ಗೋಸ್ಕರನೇ ಕೆಲ್ಸ ಬಿಡಕ್ ತಯಾರಾಗಿದ್ದವಳು ಅವಳು. ಈಗ ಮಾಡಕ್ ಚಾನ್ಸೇ ಇಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಶಂಕರ ಅದೇ ಊರಲ್ಲಿ ಅರೆಸ್ಟ್ ಆಗ್ತಾನಂತೆ. ಅದಕ್ಕೋಸ್ಕರನೇ ಶಂಕರ ಅವ್ರ ಕೇಸ್ನ ಸ್ಪೆಷಲ್ ಇನ್ವೆಸ್ಟಿಗೇಟರ್ ಆಫೀಸರ್ಗೆ ಅಸೈನ್ ಮಾಡಿದ್ದಾರೆ. ಏನ್ ಲಾಯ್ರಿ ಮೇಡಮ್, ಈ ಪಾರ್ಟಿ ಕಾಂಟ್ಯಾಕ್ಟ್ ಎಲ್ಲ ಮಡಿಕಬಿಟ್ಟಿದ್ದೀರಾ ನೀವು? ಇರ್ಲೇಬೇಕಲ್ವಾ ರುದ್ರ ಅವ್ರೆ? ಹಾಗಿರೋದಕ್ಕೆ ನೀವು ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ಇಲ್ಲಾಂದ್ರೆ ಶಂಕರ ಅವ್ರ ಜಾಗದಲ್ಲಿ ನೀವಿರ್ತಿದ್ರಿ. ಗಂಗವ್ವ, ಈಗ ಹೇಳ್ದೆ ನೋಡು, ಅದು 100% ಸತ್ಯ. ನಮ್ತಾವ ಶಕ್ತಿ ಐತ್, ನಿಂತಾವ ಯುಕ್ತಿ ಐತ್. ಅಂದ್ಮ್ಯಾಕೆ ಶಕ್ತಿ ಯುಕ್ತಿ ಸೇರಿದ್ರೇನೆ ಅಲ್ವೇ ನಾವೇನಾರ ಪ್ಲಾನ್ ಮಾಡಿದ್ರೆ ಅದು ವರ್ಕೌಟ್ ಆಗೋದು. ನೋಡು, ನೀನು ನಮ್ ಜೊತೆ ಇದೆಯಾ ಅಂತಾನೆ ನಾವಿನ್ ಮುಂದೆ ಜೈಲ್ ಮುಖ ನೋಡಕ್ಕಿಲ್ಲ ಅಂತ ಧೈರ್ಯವಾಗಿರೋದು ಅಲ್ವೇನ್ಲಾ? ಸರಿಯಾಗಿ ಹೇಳ್ದೆ ಕಣಪ್ಪಯ್ಯ. ಮೇಡಮ್ನವ್ರು ನನ್ ಜೊತೆಗಿದ್ರೆ ನಾವು ಫುಲ್ ಫ್ರೀ ಬರ್ಡ್ ಇದ್ದಂಗೆ. ತಾಂಕು ಮೇಡಮ್ ಅವ್ರೆ, ನೀವು ನಮ್ ಜೊತೆಗೆ ಕೈ ಜೋಡಿಸಿದಿಕ್ಕೆ. ಸಾಕು ಕಣ್ವ, ನಂಗೆ ಹೊಟ್ಟೆ ತುಂಬ್ತು. ಅಯ್ಯೋ, ನಿನ್ಗೆ ಹೆಂಗ್ ಗೊತ್ತಾಯ್ತದೆ ಹೊಟ್ಟೆ ತುಂಬ್ತೋ ಇಲ್ವೋ ಅಂತ? ಬೆಳೆಯೋ ಮಕ್ಕಳು ಚೆನ್ನಾಗಿ ತಿನ್ಬೇಕು, ತಿನ್ನು. ಶಂಕರ ಅವ್ರು ಯಾಕೆ ಭುವಿನ ಮಾಮೂಲಿಗಿಂತ ಜಾಸ್ತಿನೇ ಮುದ್ದು ಮಾಡ್ತಿದಾರಲ್ಲ? ಅವ್ರಿಗೇನಾದ್ರೂ ಸತ್ಯ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಹಾಗೇನಾದ್ರೂ ಗೊತ್ತಾಗಿದ್ರೆ ನಾನು ಏನ್ ಮಾಡ್ಲಿ? ಇಲ್ಲಿ ಬರ್ತಿದ್ದ ಹಾಗೆ ಅದಕ್ಕೆ ಸತ್ಯ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಹರಿ ಇರೋದನ್ನ ನೋಡಿ ನಾನ್ ಟೆನ್ಷನ್ ಆಗ್ಬಿಟ್ಟೆ. ಈಗ ಹೇಗ್ ಹೇಳಿ? ಇರ್ಲಿ, ಮೊದ್ಲು ಶಂಕರ ಅವರು ಅರೆಸ್ಟ್ ಆಗ್ತಿರೋ ಹಾಗೆ ನೋಡ್ಕೋತೀನಿ. ಹಲೋ, ಏನ್ ಮೇಡಮ್ ಅಲ್ಲಿ ನೋಡ್ತಾ ಇದೀರಾ?
ಏನ್ ವಿಷಯ ಹೇಳಿ. ಏನ್ ಹರಿ ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಬಂದವನು ಈಗ ಇವ್ರ ಜೊತೆನೆ ಇದೆಯಲ್ಲ, ಇದಕ್ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅವ್ರ ಬಗ್ಗೆ ಏನ್ ಗೊತ್ತು? ಸಾಕ್ಷಿ ಅವ್ರ ವಿರುದ್ಧವಾಗಿದೆ ಅಂದ ತಕ್ಷಣ ಅವರೇ ಅಪರಾಧಿ, ಅವರೇ ಕಳ್ಬಟ್ಟಿ ಕಿಂಗ್ ಪಿನ್ ಅಂತ ನೀನ್ ನಿರ್ಧಾರ ಮಾಡ್ಬಿಡದ ತಪ್ಪು ಹರಿ. ವಿಷಯನ ಪೂರ್ತಿ ತಿಳ್ಕೊಳ್ದೆ ನೀನ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋದೇ ದೊಡ್ಡ ತಪ್ಪು. ನನ್ ಗಂಡ ದೇವ್ರಂತ ಮನುಷ್ಯ. ಬೇಕಾದ್ರೆ ಹಾಸನ್ ಸರೌಂಡಿಂಗ್ ಅಲ್ಲಿ ಯಾರನ್ನ ಬೇಕಾದ್ರೂ ಕೇಳು, ಅವರು ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಹೊರತು ಬಡವ್ರ ಮನೆ ಹಾಳಾಗೋ ಆ ಕಳ್ಬಟ್ಟಿ ದಂಧೆನ ಖಂಡಿತವಾಗ್ಲೂ ಅವ್ರು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವರು ತಪ್ಪು ಮಾಡೋ ವ್ಯಕ್ತಿನೇ ಅಲ್ಲ. ಇದೊಂಥರ ಹೇಗಿದೆ ಗೊತ್ತಾ, ಹಸು ಹತ್ರ ಬಂದು ನೋಡು ಹಸು, ನೀನು ಜಿಂಕೆನ ಬೇಟೆಯಾಡಿ ಕೊಂದು ತಿಂದಿದ್ಯಾ ಅಂತ ಹಸುನ ವ್ಯಾಘ್ರನ್ ಸ್ಥಾನದಲ್ಲಿ ನಿಲ್ಸೋ ಹಾಗಾಯ್ತು. ಶಂಕರ ಅವರು ಹಸುಗಿಂತ ಮುಗ್ಧ ಮನ್ಸಿರೋರು, ಅವ್ರು ತಪ್ಪು ಮಾಡಿರಕ್ಕೆ ಸಾಧ್ಯನೇ ಇಲ್ಲ. ನೋಡು, ನಾನ್ ನಿನ್ಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಶಂಕರ ಅವ್ರನ್ನ ಅರೆಸ್ಟ್ ಮಾಡ್ಬೇಡ. ರಿಲ್ಯಾಕ್ಸ್ ಗೌರಿ, ನೀನ್ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯಾ? ಮೊದ್ಲು ಕೂಲ್ ಆಗಿರು. ಕೂಲ್. ಇಲ್ಲ ಹರಿ, ಅವ್ರು ನಿರಪರಾಧಿ. ಅವ್ರು ನಿಜವಾಗ್ಲೂ ತಪ್ಪು ಮಾಡಿದಿದ್ರೆ ಮುಲಾಜಿಲ್ದೆ ನಾನೇ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೆ. ಆದ್ರೆ ತಪ್ಪೇ ಮಾಡ್ದೆ, ನಾನು ಅವ್ರನ್ನ ಹೇಗ್ ಅರೆಸ್ಟ್ ಮಾಡ್ಲಿ ಹೇಳು? ಗೌರಿ ಪ್ಲೀಸ್, ನೀನು ಪದೇ ಪದೇ ಹೀಗೆ ರಿಕ್ವೆಸ್ಟ್ ಮಾಡ್ಕೋಬೇಡ, ನನಗ್ ಮುಜುಗರ ಆಗತ್ತೆ. ಹೇ ಕಮಾನ್ ಗೌರಿ, ನಾವಿಬ್ರು ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದ್ದು, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಯಾ. ಅಷ್ಟು ದಿನ ನನ್ನ ನೋಡಿದ್ಯಾ? ನನ್ ಮೆಂಟಾಲಿಟಿ ಏನು ಅಂತ ನಿನಗೆ ಗೊತ್ತಿಲ್ವಾ? ಅಷ್ಟಕ್ಕೂ ಕೋಚಿಂಗ್ ಸೆಂಟರ್ ಅಲ್ಲಿ ನಾವ್ ಏನ್ ಮಾತು ತಗೊಂಡಿದ್ವಿ ಅಂತ ನೆನ್ಪಿದ್ಯಾ ನಿಂಗೆ? ಇವತ್ ಕ್ಲಾಸ್ ಎಷ್ಟ್ ಚೆನ್ನಾಗಿತ್ತಲ್ವಾ? ಕ್ಲಾಸ್ ಆಗ್ತಿದ್ರೆ ಯಾಕಾದ್ರೂ ಟೈಮ್ ಹೋಯ್ತು ಅಂತ ಅನಿಸ್ತಾ ಇತ್ತು, ಅಷ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಹೌದು, ಕ್ಲಾಸ್ ಅಲ್ಲಿ ನಿನಗಿರೋ ಇಂಟ್ರೆಸ್ಟ್ ನೋಡ್ತಾ ಇದ್ರೆ ನಾನೆಲ್ಲಿ ನೀನ್ ಇಲ್ಲೇ ಸ್ಟೇ ಆಗ್ಬಿಡ್ತೀಯನೋ ಅನ್ಕೊಂಡೆ. ನಗು ಬರ್ಲಿಲ್ಲ. ಬೆಟರ್ ಜೋಕ್ ನೆಕ್ಸ್ಟ್ ಟೈಮ್, ಅಲ್ಲಿ ಕಮ್ ಅಪ್ ವಿತ್ ದ ಬ್ಯಾಂಕ್. ಏ ಗೌರಿ, ನೀನೇನ ಅನ್ಕೊಂಡಿದ್ಯಾ? ಅಲ್ಲ, ನನ್ನ ಸೈನ್ ಸಬ್ಮಿಟ್ ಮಾಡೋದಕ್ಕೆ ನೀನ್ ಯಾರೇ? ನಾನ್ ಹೇಳಿದ್ನಾ ನನಗೆ ಹೆಲ್ಪ್ ಬೇಕು, ನನ್ನ ಅಸೈನ್ಮೆಂಟ್ ನ ಮಾಡ್ಕೊಡು ಅಂತ ನಾನ್ ನಿನ್ ಹತ್ರ ಕೇಳಿದ್ನಾ? ರಿಲ್ಯಾಕ್ಸ್ ಮಾಲಿನಿ, ಯಾಕೆ ಹೀಗೆ ಕಿರ್ಚ್ಕೋತಾ ಇದ್ಯಾ? ನೀನ್ ಇವತ್ತು ಕ್ಲಾಸಿಗೆ ಬಂದಿಲ್ಲ ಅಂತಾನೆ ಆ ಅಸೈನ್ಮೆಂಟ್ ನ ಗೌರಿ ಸಬ್ಮಿಟ್ ಮಾಡಿದಾಳೆ. ಅದು ನಿನ್ ಮಾಡಿರೋ ಹೆಲ್ಪೇ ಅಲ್ವಾ? ಅದರಿಂದ ನೀನ್ ಫಸ್ಟ್ ಕೂಡ ಬಂದಿದ್ಯಾ? ಬೇಕಾಗಿಲ್ಲ. ಇವಳೇ ನನ್ ಭಿಕ್ಷೆ ಹಾಕ್ತಿದ್ದಾಳ? ಇವಳು ಹಾಕೋ ಭಿಕ್ಷೆ ನನಗ್ ಬೇಕಾಗಿಲ್ಲ. ನನಗೆ ನಂಬರ್ 1 ಬರ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನನ್ನ ಪರಿಶ್ರಮದಿಂದ, ನೀನ್ ತೋರ್ಸೋ ದಯೆ ಕರುಣೆಯಿಂದ ಅಲ್ಲ. ಮಲ್ಲಿ ಪ್ಲೀಸ್ ಲಿಸನ್ ಟು ಮೀ. ನೀನ್ ಬರಲ್ಲ ಅಂತ ನನಗೆ ಗೊತ್ತಿತ್ತಲ್ವಾ, ಅದಕ್ಕೆ ನಿನಗೆ ಅಸೈನ್ಮೆಂಟ್ ಮಿಸ್ ಆಗ್ಬಾರ್ದು ಅಂತ ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಯಾವ ಇಂಟೆನ್ಷನ್ ಇಲ್ಲ. ಫ್ರೆಂಡ್ಶಿಪ್ ಹೆಸರಲ್ಲಿ ತ್ಯಾಗ ಮಾಡ್ತಿದ್ಯಾ? ಇಬ್ರು ಅಸೈನ್ಮೆಂಟ್ ಬರ್ದೋಳೆ ನೀನ್, ಅದ್ರಲ್ಲಿ ನನಗ್ ಜಾಸ್ತಿ ಮಾರ್ಕ್ಸ್, ನಿನಗ್ ಕಡಿಮೆ ಮಾರ್ಕ್ಸ್. ನೀನ್ ಏನ್ ತ್ಯಾಗಮಯ ಅನ್ಕೊಂಡಿದ್ಯಾ? ಇಷ್ಟೊಂದ್ ಒಳ್ಳೆತನ ನೀನ್ ನನಗ್ ತೋರ್ಸೋ ಅವಶ್ಯಕತೆ ಇಲ್ಲ. ಈ ಟೂ ಗುಡ್ ಟು ಬಿ ಆಟಿಟ್ಯೂಡ್ಸ್ ನನಗ್ ಬೇಕಾಗಿಲ್ಲ. ಮಾಲಿನಿ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊತಿದ್ಯಾ. ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ? ಅಂದ್ರೆ ನಾನ್ ಎಲ್ಲೆಲ್ಲ ಆಬ್ಸೆಂಟ್ ಇರ್ತೀನೋ ಅಲ್ಲೆಲ್ಲ ನೀನ್ ಪ್ರೆಸೆಂಟ್ ಆಗ್ಬಿಡ್ತೀಯ. ನನ್ ಕೆಲ್ಸ ಎಲ್ಲ ನೀನೇ ಮಾಡ್ಬಿಡ್ತೀಯ. ಸರಿ, ಇವತ್ತು ನನ್ ಬಾಯ್ ಫ್ರೆಂಡ್ ಜೊತೆ ನಾನು ಈಚೆ ಹೋಗ್ತಿಲ್ಲ, ನೀನ್ ಅವ್ನ ಜೊತೆ ಹೋಗ್ತೀಯಾ? ನಿಂದಂತ ಸುಮ್ನೆ ಬಿಡ್ತಾ ಇದ್. ಇನ್ನೊಂದ್ಸತಿ ನನ್ ವಿಷಯದಲ್ಲಿ ನನಗ್ ಗೊತ್ತಿಲ್ದಿರ ಇನ್ವಾಲ್ವ್ ಆದ್ರೆ ನೆಕ್ಸ್ಟ್ ಟೈಮ್ ಬರೀ ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡತ್ತೆ. ನಿನ್ ಒಳ್ಳೆತನ ನಿನ್ ಹತ್ರನೇ ಇಟ್ಕೊ. ಮಾಲಿನಿ ನೀನ್ ಮಾಡ್ತಿರೋ ತಪ್ಪು. ನೋಡಿದ್ಯಾ ಕಂದ, ನಿಮ್ ಅಮ್ಮನ್ ಮೇಲೆ ಏನೇನೆಲ್ಲ ಅಪವಾದ ಬರ್ತಿದೆ ಅಂತ. ನಾನ್ ಅವಳಿಗೆ ಒಳ್ಳೇದೇ ಮಾಡಕ್ ಹೋದೆ, ಆದ್ರೆ ಹಿಂದೆ ಇರೋ ಆರೋಪ ನನ್ ಮೇಲೆ ಬರೋ ಹಾಗಾಯ್ತು. ನನ್ ಜೀವನದಲ್ಲಿ ಆ ದೇವ್ರಿಗೆ ಬರೀ ದುಃಖನೇ ಬರ್ದಿದ್ದಾನೆ ಅಂತ ಅನ್ಸುತ್ತೆ. ನನ್ ಎಲ್ಲೇ ಹೋದ್ರು ಹೀಗೆ ಎಲ್ಲ ನನ್ನ ಹಣೆ ಬರಹ. ಗೌರಿ ಪ್ಲೀಸ್ ಗೌರಿ, ಅಳ್ಬೇಡ. ಏನು ಮಾಡೋದಕ್ಕಾಗಲ್ಲ. ನಾವಿರೋ ಸಮಾಜದಲ್ಲಿ ಎಲ್ಲರ ಮನಸ್ಥಿತಿನೂ ಹೀಗೆ ಇರುತ್ತೆ. ನಾವ್ ಅಣ್ಣ ತಂಗಿ ಆಗಿದ್ರು ಅವ್ರು ನೋಡೋ ದೃಷ್ಟಿ ಹಾಗೆ ಇರುತ್ತೆ, ಅದು ಅವ್ರ ಮನಸ್ಥಿತಿ ಅಷ್ಟೇ. ಆದ್ರೂ ಅವಳು ಹೀಗೆಲ್ಲ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅವಳ ಪ್ರೀತಿಸ್ತೆ ನಿಜ, ಆದ್ರೆ ಅವಳು ಮಾಡೋದಕ್ಕೆಲ್ಲ ನಾನ್ ಸಹಿ ಅಂತೀನಿ ಅಂತಲ್ಲ. ನೋಡು ಗೌರಿ, ಅದನ್ನೆಲ್ಲ ಬಿಟ್ಬಿಡು. ಅವಳು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸುಮ್ನೆ ಇದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳ ಅವಳು. ನೀನ್ ಮಾಡಿದ್ದು ಕರೆಕ್ಟ್ ಆಗಿದೆ. ನೀನು ಅವಳ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ದೆ, ಆದ್ರೆ ತಪ್ಪೇನಿಲ್ಲ. ಆಕ್ಚುಲಿ ನೀನ್ ಅವಳಿಗೆ ಮಾಡಿದ ಹೆಲ್ಪ್, ಸಹಾಯನ ಕೂಡ ಸಂತೋಷವಾಗಿ ಸ್ವೀಕರಿಸದೇ ಇರೋ ಮನಸ್ಥಿತಿ ಇರುತ್ತಲ್ಲ, ಅಂತವ್ರಿಗೆ ಏನ್ ಹೇಳಿದ್ರು ವೇಸ್ಟ್. ಇದೆಲ್ಲ ಬಿಟ್ಬಿಡು ಗೌರಿ. ಈಗ ನೀನು ನಿನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ನಿನ್ನ ಗುರಿ ಮೇಲೆ ಕಾನ್ಸಂಟ್ರೇಟ್ ಮಾಡು, ಕಷ್ಟಪಟ್ಟು ಓದು. ಈ ಸರಿ ನೀನೇ ಟಾಪರ್ ಆಗ್. ನೋಡು ಗೌರಿ, ನನ್ನ ಉದ್ದೇಶ ಒಂದೇ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಶೆ ಆದ್ರೂ ಅವಳು ನಮ್ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ಏನೇ ಅನ್ಕೊಳ್ಳಿ ಗೌರಿ, ನಮ್ಮ ಇಬ್ಬರ ಮಧ್ಯೆ ಏನಿದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದನ್ನ ಈ ಜಗತ್ಗೆ ಸಾಬೀತುಪಡಿಸೋ ಅವಶ್ಯಕತೆ ನಮಗಿಲ್ಲ. ನೀನ್ ಇದ್ರ ಬಗ್ಗೆ ಎಲ್ಲ ಬಿಟ್ಬಿಡು, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಇಲ್ಲ ಹರಿ, ಜಗತ್ ಏನೇ ಅನ್ಕೊಂಡ್ರು ಐ ಡೋಂಟ್ ಕೇರ್. ಆದ್ರೆ ಅವಳು ನನ್ ಫ್ರೆಂಡ್ ಆಗಿ ನನ್ ಸಿಚುವೇಶನ್ ಏನಂತ ಗೊತ್ತಿದ್ದು ಕೂಡ ಹೀಗೆಲ್ಲ ಮಾತಾಡದ್ಲಲ್ಲ, ನನಗ್ ಅದನ್ನ ಸಹಿಸ್ಕೊಳಕ್ ಆಗದೆ ಅವಳ ಮೇಲೆ ಕೈ ಎತ್ತೆ. ನಾನ್ ಮಾಡಿದ ತಪ್ಪು, ಅದ್ ಏನೇ ಆದ್ರೂ ನಾನ್ ಕೈ ಎತ್ತಬಾರ್ದಿತ್ತು. ಇಲ್ಲ, ನಾನ್ ಮಾಡಿರೋ ತಪ್ಪಿಗೆ ಅವಳ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಆದ್ರೆ ಅದಷ್ಟೇ ಸಾಲಲ್ಲ. ಈಗ ಅವಳ ತಲೆಯಲ್ಲಿ ಒಂದ್ ಥಾಟ್ ಬಂದಿದ್ಯಲ್ಲ, ಅದ್ರಿಂದ ನಿಮ್ ರಿಲೇಶನ್ಶಿಪ್ ಹಾಳಾಗುತ್ತೆ ಅಂತಾನೆ ಅರ್ಥ. ಇಲ್ಲ, ಅದಾಗ್ಬಾರ್ದು ಅಂದ್ರೆ ನಾನು ಯಾವತ್ತೂ ನಿಮ್ಮಿಬ್ಬರ ಮಧ್ಯೆ ಬರ್ಬಾರ್ದು. ಇನ್ ಮುಂದೆ ನಾನ್ ಕೋಚಿಂಗ್ ಬರಲ್ಲ. ಎಷ್ಟಾಗುತ್ತೋ ಅಷ್ಟು ಮನೇಲೆ ಇದ್ದು ಓದ್ಕೋತೀನಿ. ನನಗ್
ನನ್ ಲೈಫ್ ಎಷ್ಟು ಮುಖ್ಯನೋ ನೀವಿಬ್ಬರು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ನಾನ್ ನಿರ್ಧಾರ ಮಾಡಿ ಆಗಿದೆ. ನಂಗೆ ನೀವಿಬ್ರು ಚೆನ್ನಾಗಿರ್ಬೇಕಷ್ಟೇ. ಬೈ ಬೈ ಗೌರಿ, ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್. ಗೌರಿ, ಗೌರಿ ಪ್ಲೀಸ್ ನನ್ ಮಾತ್ ಕೇಳು. ಅಟ್ಲೀಸ್ಟ್ ನಮ್ಮಿಂದ ದೂರ ಇದ್ದು ಕ್ಲಾಸಸ್ ಅಟೆಂಡ್ ಮಾಡು ಗೌರಿ. ಗೌರಿ ಪ್ಲೀಸ್. ಮಾಲಿನಿ, ನಾನ್ ನಿನ್ ಮೇಲೆ ಕೈ ಎತ್ತಬಾರ್ದಿತ್ತು. ಐ ಆಮ್ ವೆರಿ ಸಾರಿ. ನೋ ಯು ಆರ್ ನಾಟ್. ಮಾಡೋದೆಲ್ಲ ಮಾಡಿ ಡ್ರಾಮಾ ಮಾಡಿ ಈಗ ಬಂದ್ ನಿಂತ್ರೆ ನಾನ್ ಕ್ಷಮಿಸ್ತೀನಿ ಅನ್ಕೊಂಡಿದ್ಯಾ? ಡೆಫಿನೆಟ್ಲಿ ನಾಟ್. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತಪ್ಪೆ ಅಂತ ನಂಬ್ಕೊಂಡ್ ಬಂದಿರೋಳ್ ನಾನ್. ಒಂದ್ರ ಮೇಲೊಂದು ನೀನು ತಪ್ಪು ಮಾಡ್ತಾನೆ ಬರ್ತಿದ್ಯಾ. ಅಸೈನ್ಮೆಂಟ್ ಮಾಡ್ಕೊಡು ಅಂತ ನಾನ್ ಕೇಳಲಿಲ್ಲ, ಆದ್ರೂ ಮಾಡ್ಕೊಟ್ಟೆ. ಅದು ನೀನ್ ಮಾಡಿದ್ ಒಂದ್ ತಪ್ಪು. ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದು ಗೊತ್ತಾ? ನನ್ ಮೇಲ್ ಕೈ ಎತ್ತಿದ್ ನನ್ನ ಹರಿ ಮಧ್ಯೆ ನಿನ್ ವಿಷಯಕ್ಕೆ ಎಷ್ಟು ಸತಿ ಜಗಳ ಆಗಿದೆ ಗೊತ್ತಾ ನಿನ್ಗೆ? ತಪ್ಪ ಮೇಲ್ ತಪ್ಪು ಮಾಡ್ತಾನೆ ಬರ್ತಿದ್ಯಾ ನೀನು. ನಿನ್ಗೆ ನಿನ್ ನಂಬರ್ 1 ಅನ್ನೋ ಒಂದು ಫೀಲಿಂಗ್ ಇದೆ ಅಲ್ಲ, ನೋಡ್ತಾ ಇರು. ಒಂದಲ್ಲ ಒಂದಿನ ಅದನ್ನ ನಾನ್ ಬೀಳಿಸ್ತೀನಿ. ನಂಬರ್ 1 ಯಾರು ಅಂತ ನಾನ್ ತೋರಿಸ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಅದ್ ಹೇಗ್ ಮರೀಲಿ ಹರಿ? ನಿನ್ ಗೊತ್ತಾ ಗೌರಿ, ಕೋಚಿಂಗ್ ಮುಗಿದ್ಮೇಲೆ ಎಲ್ಲರಿಗೂ ಪೋಸ್ಟಿಂಗ್ ಆಯ್ತು. ನನಗೂ ಮಾಲಿನಿಗೂ ಮದ್ವೆನೂ ಆಯ್ತು. ನಿನಗೆ ಗೊತ್ತಲ್ಲ ಅವಳ ಮನಸ್ಥಿತಿ, ಜೀವನ ಹೇಗೋ ಆಗೋಯ್ತು. ಅದು ಯಾವ ಹಂತಕ್ಕೆ ಹೋಯ್ತು ಅಂದ್ರೆ ಈಗ ನಮ್ಗೆ ಡಿವೋರ್ಸ್ ಆಗಿ ಅವಳು ರಾಜಸ್ಥಾನಲ್ಲಿ ಸೆಟ್ಲ್ ಆಗಿದ್ದಾಳೆ. ನಾನು ಹೇಗೋ ಇಲ್ಲೇ ಡ್ಯೂಟಿ ಮಾಡ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯಾ ಹರಿ? ನಿಮ್ಮಿಬ್ರಿಗೂ ಡಿವೋರ್ಸ್ ಆಯ್ತಾ? ನೀನ್ ಆಗ್ಲೇ ಹೇಳ್ದಾಗ ಪೋಸ್ಟಿಂಗ್ ಅಲ್ಲೇ ಆಗಿರ್ಬೋದು ಅಂತ ಅನ್ಕೊಂಡೆ. ಇಲ್ಲ ಗೌರಿ, ಬೇಕು ಅಂತಾನೆ ಅವಳಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ದು. ಡಿವೋರ್ಸ್ ಆಗಿದ ತಕ್ಷಣ ಅವಳು ರಾಜಸ್ಥಾನಕ್ಕೆ ಶಿಫ್ಟ್ ಆದ್ಲು. ನಾನೇನ್ ಮಾಡೋದು, ಬೇರೆ ವಿಧಿ ಇಲ್ವಲ್ಲ. ಅದಕ್ಕೆ ಇಲ್ಲೇ ಡ್ಯೂಟಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಸೋ ಸಾರಿ, ವಿಷಯ ಎಲ್ಲೆಲ್ಗೂ ಹೋಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಕಾಲ ಬದಲಾದ್ರೂ ಹರಿ ಹೀಗೆ ಇದ್ದಾನೆ. ನೋಡು ಗೌರಿ, ಅವತ್ ಹೇಳ್ದಾಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. 100 ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಪರವಾಗಿ, ಆದ್ರೆ ನಿನ್ ಗಂಡನಂತ ನಿರಪರಾಧಿಗೆ ಶಿಕ್ಷೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಏನಂದ್ರೆ ಯಾರು? ಇನ್ನೊಂದ್ಸಲ ಹೇಳು. ಅಂದ್ರೆ ಶಂಕರ ಅವರು ನಿರಪರಾಧಿ ಅಂತ ನಿಂಗೂ ಗೊತ್ತಾಗೋಯ್ತಾ? ಆ ಮನುಷ್ಯ ಹತ್ರ ಒಂದ್ಸಲಿ ಮಾತಾಡೋದೇ ಸಾಕು, ಅವ್ರ ಮನ್ಸೇನು ಅಂತ ಗೊತ್ತಾಗುತ್ತೆ. ನೋಡಕ್ಕೆ ಒಂದ್ ಸ್ವಲ್ಪ ಒರಟ ಕಾಣ್ತಾರೆ, ಆದ್ರೆ ಮನ್ಸ್ ಮಾತ್ರ ಮಗುವಿನ ಹಾಗೆ. ಇಂಥ ವ್ಯಕ್ತಿ ಅಂತ ದೊಡ್ಡ ದಂಧೆ ಮಾಡ್ತಾರೆ ಅಂದ್ರೆ ನಾನಂತೂ ನಮ್ಮನ್ನ ಐ ಆಮ್ ವೆರಿ ಮಚ್ ಶೂರ್ ನಾನು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೊಂದ್ ವಿಷಯ ಗೊತ್ತಾ, ನಾನು ಅವ್ರ ಜೊತೆ ಇರೋದೇ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಅವರು ಡಿಪಾರ್ಟ್ಮೆಂಟ್ ಕೈಗೆ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಅವರು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಲಿ ಅಂತಾನೆ ನಾನು ಕಾವ್ಲಿರೋ. ಆದ್ರೆ ಆ ಸತ್ಯ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನೀನ್ ಮಾತ್ ಕೇಳ್ತಿದ್ರೆ ನನ್ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಹರಿ, ಥ್ಯಾಂಕ್ ಯು ಸೋ ಮಚ್. ಕಮಾನ್, ನಾನು ಕಾನೂನ ಕಾಪಾಡೋ ವ್ಯಕ್ತಿಯಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದನ್ನ ತಪ್ಪಿಸೋದು ನನ್ ಕರ್ತವ್ಯ. ನನ್ ಪ್ರಶ್ನೆಗೆ ಉತ್ತರ ಕೊಡು. ಭೂವಿ ಯಾರ್ ಮಗಳು? ಯಾಕ್ ಗೌರಿ, ಇವನಿಗೆ ಸತ್ಯ ಹೆಂಗ್ ಗೊತ್ತಾಯ್ತು ಅಂತ ಶಾಕ್ ಆಗ್ತಾ ಇದೆಯಾ, ಅಥವಾ ನಾನ್ ಮುಚ್ಚಿಟ್ಟಿರೋ ವಿಷಯ ಇವನಿಗೆ ಗೊತ್ತಾಯ್ತು ಅಂತ ಶಾಕ್ ಆಗ್ತಾ ಇದೆಯಾ? ಎಲ್ಲ ವಿಷಯ ಗೊತ್ತಿದ್ರು ನನ್ನಿಂದ ಮುಚ್ಚಿಟ್ಟೆ ಅಲ್ವಾ ನೀನು? ಇಷ್ಟೆಲ್ಲ ಮಾತಾಡ್ತೀವಿ, ನೀವು ವಾಪಸ್ ಒಂದ್ ಮಾತ್ ಬರ್ತಾ ಇಲ್ವಾ ನಿನಗೆ? ನೀನ್ ಹೇಳಲಿಲ್ಲ ಅಂದ್ರೂ ನನ್ಗೆಲ್ಲ ಗೊತ್ತಾಯ್ತು. ಭೂವಿ ನನ್ನ ಮಗಳು ಅನ್ನೋದು ನನಗ್ ಗೊತ್ತಾಯ್ತು.